ಹರೇ ಕೃಷ್ಣ. ವೆಲ್ಕಮ್ ಬ್ಯಾಕ್ ಟು ಲವ್ಲಿಗೌಡ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ತುಂಬ ದಿನ ಆಗಿತ್ತು ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಬೇಕಂತ ಅಂದ್ಕೊಂಡು ಲಾಂಗ್ ಬ್ರೇಕ್ ತೊಗೊಂಡು ಮತ್ತೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಥರ ನಾನು ತುಂಬ ಸಲ ಹೇಳಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಮತ್ತೆ ವೆಲ್ಕಮ್ ಬ್ಯಾಕ್ ಹೇಳಿ ಫೈನಲಿ ಇವಾಗ ಡಿಸೈಡ್ ಮಾಡಿದ್ದೀನಿ. ಸೊ ಮೇಕಪ್ ರಿಲೇಟೆಡ್ ಆಗಿರ್ಬೋದು ಅಥವಾ ಸ್ಪಿರಿಚುವಲ್ ವೀಡಿಯೋಸ್ ಆಗಿರ್ಬೋದು ಅಥವಾ ಲೈಫ್ ಸ್ಟೈಲ್ ವೀಡಿಯೋಸ್ ಆಗಿರ್ಬೋದು ಅಥವಾ ಟ್ರಾವೆಲ್ ವೀಡಿಯೋಸ್ ಆಗಿರ್ಬೋದು, ಅಂದರೆ ಮಲ್ಟಿ ಕಂಟೆಂಟ್ ಇಟ್ಕೊಂಡು ನಾನು ವೀಡಿಯೋಸ್ ಮಾಡೋಣ ಅಂತ ಡಿಸೈಡ್ ಮಾಡಿ ಇವತ್ತು ಮತ್ತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಫಸ್ಟಿಗೆ ಆ್ಯಕ್ಚುಲಿ ಇವತ್ತು ನಾನು ಯಾವ ಥರ ಕಂಟೆಂಟ್ ಕೊಡೋಣ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಆಲ್ಮೋಸ್ಟ್ ತುಂಬ ಜನ ಹುಡುಗಿರಿಗೆ ಮೇಕಪ್ ರಿಲೇಟೆಡ್ ವೀಡಿಯೋಸ್ ಬೇಕಂತ ಇಷ್ಟ ಇರುತ್ತೆ. ಅಂದರೆ ಎಷ್ಟೋ ಜನ ಪ್ರೊಫೆಷ್ನಲಲ್ಲಿ ಇರ್ತಾರೆ, ಫ್ಯಾಷನ್ ಡಿಸೈನಿಂಗ್ ಆಗ್ಬೋದು ಅಥವಾ ಆಫೀಸ್ಗೆ ಹೋಗೋರಾಗಿರ್ಬೋದು ಅಥವಾ ತುಂಬ ಬೇರೆ ಪ್ರೊಫೆಷ್ನಲಲ್ಲಿ ಇರ್ತಾರೆ. ಸೆಲ್ಫ್ ಕಾನ್ಫಿಡೆನ್ಸ್ಗೋಸ್ಕರ ಮೇಕಪ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೇಯ್ನಾಗಿ ಸೆಲ್ಫ್ ಮೇಕಪ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕೆಲವ್ರಿಗೆ ಸ್ಕಿನ್ ಕೇರ್ ಮಾಡೋದಕ್ಕೆ ಟೈಮ್ ಸಿಕ್ಕಿರಲ್ಲ ಅಥವಾ ಅವ್ರದ್ದು ಎವ್ರಿ ಡೇ ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ ಅದಕ್ಕೆಲ್ಲ ಟೈಮ್ ಸಿಕ್ಕಿರಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ನಾವು ಮೇಕಪ್ಪಲ್ಲಿ ಕವರ್ ಅಪ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ರೀಸನ್ ಬಂದ್ಬಿಟ್ಟು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋದಕ್ಕೋಸ್ಕರ ನಾವು ಮೇಕಪ್ನ ಮಾಡ್ಕೊಳ್ತೀವಿ. ಸೊ ಇವತ್ತು ಅದೇ ಕಾನ್ಸೆಪ್ಟಲ್ಲಿ ಸೆಲ್ಫ್ ಮೇಕಪ್ನ ಮಾಡೋಣ ಅಂತ, ಅಂದರೆ ಅಫೋರ್ಡಬಲ್ ಪ್ರೈಸಲ್ಲಿ ತುಂಬ ಕಮ್ಮಿ ಬಜೆಟಲ್ಲಿ ಕಮ್ಮಿ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಮೇಕಪ್ ಮಾಡಿ ತೋರಿಸೋಣ ಅಂತ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಜಾಸ್ತಿ ಲೇಟ್ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಓಕೆ, ಸೊ ಫಸ್ಟಿಗೆ ನಾವು ಮೇಕಪ್ ಮಾಡೋದಕ್ಕೂ ಮುಂಚೆ ಫೇಸ್ನ ಕ್ಲೆನ್ಸ್ ಮಾಡ್ಕೋಬೇಕು. ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಬೇಕಂತಂದರೆ ಫಸ್ಟು ಫೇಸ್ನ ವಾಶ್ ಮಾಡಿ, ದೆನ್ ಅದಾದಮೇಲೆ ನೀವು ಯಾವುದೇ ಮೇಕಪ್ ಮಾಡಬೇಕು ಅಂತ ಅಂದ್ರೂ ಫಸ್ಟ್ ಫೇಶಿಯಲ್ ಹೇರ್ ರಿಮೂವ್ ಆಗಿರಬೇಕು. ಕಂಪ್ಲೀಟ್ ಫೇಶಿಯಲ್ ಹೇರ್ ರಿಮೂವ್ ಆಗಿದ್ರೆ ಮಾತ್ರ ನಿಮಗೆ ಮೇಕಪ್ ಮಾಡಿದಾಗ ನ್ಯಾಚುರಲ್ ಲುಕ್ಕಿಗೆ ಬರುತ್ತೆ ಆ್ಯಂಡ್ ಸ್ಕಿನ್ಗೆ ಒಂದು ಗ್ರಿಪ್ ಸಿಕ್ಕತ್ತೆ. ನೀವು ಫೇಶಿಯಲ್ ಹೇರಲ್ಲೇ ನೀವು ಏನೇ ಮೇಕಪ್ ಮಾಡಿದ್ರೂ ಕೂಡ ಅದು ಫೇಸ್ ಮೇಲೆ ಪ್ರಾಪರಾಗಿ ಫಿಕ್ಸ್ ಆಗಲ್ಲ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಫೇಶಿಯಲ್ ಹೇರ್ನ ರಿಮೂವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೀವು ಒನ್ಸ್ ಯಾವತ್ತಾದರೂ ಟ್ರೈ ಮಾಡಿ ನೋಡಿ, ಫೇಶಿಯಲ್ ಹೇರ್ ಇದ್ದಾಗ ಮೇಕಪ್ ಮಾಡ್ಕೊಂಡು ನೋಡಿ. ಸಿಂಪಲ್ ಆದರೂ ಸರಿ ಅಥವಾ ನೀವು ಫಂಕ್ಷನ್ಗೆ ಹಾಕೊಂಡಾದ್ರೂ ಸರಿ, ಬಟ್ ಟ್ರೈ ಮಾಡಿ ನೋಡಿ. ಫೇಶಿಯಲ್ ಹೇರ್ ರಿಮೂವ್ ಮಾಡೋಕ್ಕೂ ಮುಂಚೆ, ಆಫ್ಟರ್ ಫೇಶಿಯಲ್ ರಿಮೂವ್ ಆದಮೇಲೆ ಮೇಕಪ್ ಹೇಗೆ ಸೆಟಲ್ಡ್ ಆಗಿ ಕೂರುತ್ತೆ ಅನ್ನೋದು ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಅದಕ್ಕೆ ನಾವು ಯಾವುದೇ ಪ್ರೊಫೆಷನಲ್ ಬ್ರೈಡ್ಗೆ ಮೇಕಪ್ ಮಾಡೋಕ್ಕೆ ಹೋದಾಗ ಆಗಿರ್ಬೋದು ಅಥವಾ ಸೆಲ್ಫ್ ಮೇಕಪ್ ಮಾಡ್ಕೊಳ್ಳುವಾಗ ನಾವು ಫೇಶಿಯಲ್ ಹೇರ್ನ ಮಸ್ಟ್ ಆ್ಯಂಡ್ ಶುಡ್ ನಾವು ರಿಮೂವ್ ಮಾಡ್ತೀವಿ. ಸೊ ಅದು ಸೆಟಲ್ಡ್ ಆಗಿ ಮೇಕಪ್ನ ಕೂರಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾನಿವಾಗ ಫಸ್ಟಿಗೆ ನನ್ನ ಫೇಸ್ಗೆ ಫೇಶಿಯಲ್ ಹೇರ್ ಎಲ್ಲ ರಿಮೂವ್ ಮಾಡಿ ಫೇಸ್ ವಾಶ್ ಮಾಡಿ ಬಂದು ಕೂತಿದ್ದೀನಿ. ಸೊ ಇವಾಗ ಕಂಪ್ಲೀಟ್ ಝೀರೋ ಇಂದ ಸ್ಟಾರ್ಟ್ ಮಾಡೋಣ ಅಂತ. ಜಸ್ಟ್ ಫೇಸ್ ವಾಶ್ ಆಗಿದೆ ಅಷ್ಟೇ, ಫೇಶಿಯಲ್ ಹೇರ್ ಕೂಡ ರಿಮೂವ್ ಆಗಿದೆ. ದೆನ್ ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಸೊ ಫಸ್ಟಿಗೆ ಸನ್ಸ್ಕ್ರೀನ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ, ಯಾವುದೇ ರೀತಿ ಸ್ಕಿನ್ಗೆ ಸನ್ನಿಂದ ಡ್ಯಾಮೇಜ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಸನ್ಸ್ಕ್ರೀನ್ ಯೂಸ್ ಮಾಡ್ತೀವಿ. ಸೊ ಅದು ಸ್ಕಿನ್ಗೆ ನಾವು ಎಷ್ಟು ಸರಿಗೆ ಟೈಮ್ ಸಿಕ್ಕಿರಲ್ಲ, ಸ್ಕಿನ್ ಪ್ರೆಪ್ ಮಾಡೋಕ್ಕಾಗಲಿ ಅಥವಾ ಸ್ಕಿನ್ ಕೇರ್ ಮಾಡೋದಕ್ಕಾಗಲಿ ನಮಗೆ ಟೈಮ್ ಇರಲ್ಲ. ಸೊ ಅಟ್ಲೀಸ್ಟ್ ಡ್ಯಾಮೇಜ್ ಆಗೋದನ್ನ ಅವಾಯ್ಡ್ ಮಾಡೋಣ ಅನ್ನೋ ರೀಸನ್ಗೆ ನಾವು ಸನ್ಸ್ಕ್ರೀನ್ ಯೂಸ್ ಮಾಡ್ತೀವಿ. ಆ್ಯಂಡ್ ನಾನು ಯೂಸ್ ಮಾಡ್ತಿರೋ ಬ್ರ್ಯಾಂಡ್ ಬಂದ್ಬಿಟ್ಟು ಕೆಫಿನ್. ಸೊ ಕಾಣಿಸ್ತಿದೆಯಾ? ಓಕೆ. ಸೊ ಇದು ನಾನು ಮುಂಚೆ ಅಷ್ಟು ನಾನು ಸನ್ಸ್ಕ್ರೀನ್ ಅದೆಲ್ಲನೂ ಯೂಸ್ ಮಾಡ್ತಿರ್ಲಿಲ್ಲ, ಬಟ್ ಇವಾಗ ಯೂಸ್ ಮಾಡ್ತಿದ್ದೀನಿ. ನೀವೇನಾದರೂ ಈವ್ನಿಂಗ್ ಟೈಮಲ್ಲಿ ಹೊರಗಡೆ ಹೋಗೋದಿದ್ರೆ ನೀವು ಸನ್ಸ್ಕ್ರೀನ್ನ ಸ್ಕಿಪ್ ಮಾಡ್ಬೋದು, ಡೈರೆಕ್ಟಾಗಿ ನೀವು ಮಾಯಿಶ್ಚರೈಸರಿಂದ ಸ್ಟಾರ್ಟ್ ಮಾಡ್ಬೋದು. ಬಿಸಿಲಲ್ಲಿ ಏನಾದರೂ ಹೊರಗಡೆ ಹೋಗ್ತೀರಾ ಅಂತಂದರೆ ಸ್ಕಿನ್ ಡ್ಯಾಮೇಜ್ ಆಗೋದು ಅವಾಯ್ಡ್ ಮಾಡಬೇಕು ಅಂತಂದರೆ ನೀವು ಸನ್ಸ್ಕ್ರೀನ್ನ ಯೂಸ್ ಮಾಡ್ಬೋದು. ಆ್ಯಂಡ್ ಕ್ವಾಂಟಿಟಿ ವೈಸ್ ನಾನು ತುಂಬ ಮೈಲ್ಡಾಗಿ ತೊಗೊಳ್ತೀನಿ. ಆ್ಯಂಡ್ ಇವತ್ತು ನಾನು ಯಾವುದೇ ಥರ ಬ್ರಷಸ್ ಯೂಸ್ ಮಾಡಿ ಮೇಕಪ್ ಮಾಡೋದಿಲ್ಲ. ನೀವು ಅಪ್ಲೈ ಮಾಡುವಾಗ ಇಯರ್ಸು ಮತ್ತು ನೆಕ್ಕು ಎಲ್ಲ ಕವರ್ ಮಾಡಿ ಜಸ್ಟ್ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಫೇಸಿಗೆ ಮಾತ್ರ ಅಪ್ಲೈ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿದೆ. ನಾನು ಅದೇ ಹೇಳಿದ್ನಲ್ಲ, ಮುಂಚೆ ನಾನು ಸನ್ಸ್ಕ್ರೀನ್ ಇಷ್ಟೆಲ್ಲ ಯೂಸ್ ಮಾಡ್ತಾ ಇರಲಿಲ್ಲ. ಬಿಕಾಸ್ ಮೇಕಪ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿ ಇನ್ಬಿಲ್ಟ್ ನಿಮಗೆ SPF ಇರುತ್ತೆ. ಸೊ ಸನ್ನಿಂದ ಪ್ರೊಟೆಕ್ಟ್ ಮಾಡಲಿಕ್ಕೆ ಏನೆಲ್ಲ ಬೇಕು ಅದೆಲ್ಲ ನಿಮ್ಗೆ ಆಲ್ರೆಡಿ ಮೇಕಪ್ ಪ್ರಾಡಕ್ಟ್ಸಲ್ಲೇ ಇರುತ್ತೆ. ಲೈಕ್ ಫೌಂಡೇಶನ್ ಮತ್ತು ಕಾಂಪ್ಯಾಕ್ಟ್ ಇದರಲ್ಲೆಲ್ಲ ಇರುತ್ತೆ, ಹಾಗಾಗಿ ಅದೇನು ನೆಸೆಸಿಟಿ ಇಲ್ಲ. ಸೊ ಫಸ್ಟಿಗೆ ನಾನು ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ದೀನಿ. ಸೊ ನಾನು ನೆಕ್ಸ್ಟ್ ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟ್ ಬಂದು ಮಾಯಿಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ, ರೈಸ್ ಸೆರಾಮಿಡ್ ಅಂತ ಹೇಳ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ನಿಮಗೆ ನೈಕಾದಲ್ಲಿ ಸಿಕ್ಕತ್ತೆ ಆ್ಯಂಡ್ ರಿವ್ಯೂಸ್ ಕೂಡ ತುಂಬ ಚೆನ್ನಾಗಿದೆ. ನಾನು ಯೂಸ್ ಮಾಡಿ ನೋಡಿದ್ದೀನಿ.
ನೀವು ಡೇ ಟೈಮಲ್ಲೂ ಯೂಸ್ ಮಾಡ್ಬೋದು ಆ್ಯಂಡ್ ಈವನ್ ನೈಟ್ ಟೈಮ್ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಇದು ಬಂದುಬಿಟ್ಟು ನಿಮಗೆ ಸ್ಕಿನ್ನ ತುಂಬ ಮಾಯ್ಶ್ಚರೈಸ್ ಆಗಿರುತ್ತೆ ಆ್ಯಂಡ್ ಫ್ರಾಗ್ರೆನ್ಸ್ ಕೂಡ ತುಂಬ ಚೆನ್ನಾಗಿದೆ. ಸೊ ತುಂಬ ಮೈಲ್ಡಾಗಿ ತೊಗೊಂಡು ಅಪ್ಲೈ ಮಾಡ್ತೀನಿ. ಸೊ ಮಾಯ್ಶ್ಚರೈಸರ್ ನೆಕ್ಸ್ಟು ಪ್ರೈಮರ್ಗೆ ಹೋಗ್ತೀನಿ. ಪ್ರೈಮರ್ ಬಂದ್ಬಿಟ್ಟು ಇನ್ಸೈಡ್ ಪ್ರೈಮರ್. ಸೊ ಇದು ತುಂಬ ಕಮ್ಮಿಗೆ ಸಿಗುತ್ತೆ, 3-in-1 ಆಪ್ಷನ್ ಇದೆ. ಆಯಿಲ್ ಫ್ರೀ ಪ್ರೈಮರ್ ಇದು. ಸೊ ಇದು ಮ್ಯಾಟ್ ಫಿನಿಶಿಂಗ್ ಲುಕ್ ಕೊಡುತ್ತೆ. ನಿಮ್ಗೆ ಅಪ್ಲೈ ಮಾಡ್ತಿದ್ದಂಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ನೀವು ಏನೇ ಅಪ್ಲೈ ಮಾಡೋದು ಇಯರ್ಸ್ ಆ್ಯಂಡ್ ನೆಕ್ ಎಲ್ಲನೂ ಕವರ್ ಮಾಡಿ ಜಸ್ಟ್ ಫೇಸಿಗೆ ಮಾತ್ರ ಮೇಕಪ್ ಮಾಡಿ ನೀವು ಬಿಟ್ಬಿಟ್ರೆ ನೆಕ್ ಸಪ್ರೇಟ್ ಫೇಸ್ ಸಪ್ರೇಟ್ ಶೇಡ್ಸ್ ಕಾಣಿಸುತ್ತೆ. ಸೊ ಹಾಗಾಗಿ ಫೇಸು ನೆಕ್ಕು ಇಯರ್ಸ್ ಎಲ್ಲನೂ ಕವರ್ ಮಾಡಿ ಮೇಕಪ್ ಮಾಡ್ಕೊಳ್ಳಿ, ಯಾವುದೇ ಮೇಕಪ್ ಮಾಡಿದ್ರು. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಆಯಿಲಿ ಸ್ಕಿನ್ ಇತ್ತು ಅಂತಂದರೆ, ನಿಮಗೆ ಆಯಿಲ್ ಕಂಟ್ರೋಲ್ ಆಗಬೇಕು ಅಂತಂದರೆ ಬೆಟರ್ ನೀವು ಐಸ್ ವಾಟರಲ್ಲಿ ಫೇಸ್ನ ಡಿಪ್ ಮಾಡ್ಬೋದು, ಅಥವಾ ಐಸ್ ಕ್ಯೂಬಲ್ಲಿ ಫೇಸ್ನ ಮಸಾಜ್ ಮಾಡಿ ಮೇಕಪ್ ಮಾಡೋದ್ರಿಂದ ಓಪನ್ ಪೋರ್ಸ್ ಏನಿರುತ್ತೆ ಅದೆಲ್ಲ ಕಂಪ್ಲೀಟ್ ಕ್ಲೋಸ್ ಆಗುತ್ತೆ. ನಿಮಗೆ ಅದರಿಂದ ಆಯಿಲ್ ಕಂಟ್ರೋಲ್ ಆಗುತ್ತೆ. ದೆನ್ ಅದಾದಮೇಲೆ ನೀವು ಪ್ರೈಮರ್ ಏನಾದ್ರು ಯೂಸ್ ಮಾಡ್ತಿರಲ್ಲ ಅದರಲ್ಲಿ ನೀವು ಆಯಿಲ್ ಕಂಟ್ರೋಲ್ ಪ್ರೈಮರ್ನ ಯೂಸ್ ಮಾಡಿದ್ರೆ ಬೆಟರ್ ನಿಮಗೆ ಅದರಿಂದ ಆಯಿಲ್ ಕಂಟ್ರೋಲ್ ಆಗುತ್ತೆ ಸ್ಕಿನ್ನಿಗೆ. ಮೇಕಪ್ ಆ್ಯಂಡ್ ಸೆಟಲ್ ಆಗಿ ಕೂರುತ್ತೆ, ತುಂಬ ಲಾಂಗ್ ಲಾಸ್ಟಿಂಗ್ ಬರುತ್ತೆ. ಸೊ ಬೆಟರ್ ಅದೊಂದು ಆಪ್ಷನ್. ಐಸ್ ಕ್ಯೂಬಲ್ಲಿ ನೀವು ಫೇಸ್ ಮಸಾಜ್ ಮಾಡ್ಬೋದು, ಅಥವಾ ಐಸ್ ವಾಟರಲ್ಲಿ ಫೇಸ್ನ ಡಿಪ್ ಮಾಡ್ಬೋದು. 5 minutes ಆ ಥರ ಏನಾದರೂ ಮಸಾಜ್ ಮಾಡಿದ್ರೆ ನಿಮಗೆ ಓಪನ್ ಪೋರ್ಸ್ ಎಲ್ಲ ಕ್ಲೋಸ್ ಆಗುತ್ತೆ. ದೆನ್ ಅದಾದಮೇಲೆ ಮೇಕಪ್ ಸೆಟಲ್ಡಾಗಿ ಕೂರುತ್ತೆ. ಸೊ ಅದನ್ನು ಟ್ರೈ ಮಾಡಿ ನೋಡಿ ಒನ್ಸ್, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಬಟ್ ಇದನ್ನ ಯಾವುದೇ ಕಾರಣಕ್ಕೂ ಡ್ರೈ ಸ್ಕಿನ್ ಅವ್ರು ಟ್ರೈ ಮಾಡಬೇಡಿ, ಇದೇನಾದರೂ ಆಯಿಲಿ ಸ್ಕಿನ್ ಅವ್ರಿಗೆ. ಬಿಕಾಸ್ ಆಯಿಲಿ ಸ್ಕಿನ್ ಅವ್ರಿಗೆ ಬಂದ್ಬಿಟ್ಟು ಓಪನ್ ಪೋರ್ಸ್ ಇರುತ್ತೆ. ಸೊ ಅದು ಪೋರ್ಸ್ ಕ್ಲೋಸ್ ಆದರೆ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಕ್ಕತ್ತೆ. ಟ್ರೈ ಮಾಡಿ ನೋಡಿ. ನೈಟ್ ಟೈಮು ನೀವು ಐಸ್ ವಾಟರಲ್ಲಿ ಫೇಸ್ನ ಡಿಪ್ ಮಾಡಿ ಮಾಯ್ಶ್ಚರೈಸರ್ ಹಾಕಿ ಮಲ್ಕೊಂಡ್ರು ಓಪನ್ ಪೋರ್ಸು ಬರ್ತಾ 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 ಆಲ್ಮೋಸ್ಟ್ ಅದು ಕಂಟ್ರೋಲ್ ಆಗ್ತಾ ಬರುತ್ತೆ. ದೆನ್ ಅದಾದಮೇಲೆ ನೀವು ಮೇಕಪ್ ಮಾಡಿದ್ರೆ ಒಂದು ಸೆಟಲ್ ಆಗಿ ಬರುತ್ತೆ. ಓಕೆ, ಸೊ ಇವಾಗ ನಾನು ಪ್ರೈಮರ್ ಅಪ್ಲೈ ಮಾಡಾಯಿತು. ನೆಕ್ಸ್ಟು ಫೌಂಡೇಶನ್ ಯೂಸ್ ಮಾಡ್ತಾಯಿದ್ದೀನಿ, ಲ್ಯಾಕ್ಮಿ ಬ್ರ್ಯಾಂಡು. ಆ್ಯಕ್ಚುಲಿ ಇದು ತುಂಬ ಕ್ಯೂಟಾಗಿದೆ. ನನಗೆ ಇದನ್ನು ನೋಡ್ಬಿಟ್ಟೆ ನಾನು ತೊಗೊಂಡು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದು. ಇದು ಬಂದ್ಬಿಟ್ಟು ಲೈಟ್ ವೆಯ್ಟ್ ಮೌಸ್ ಫೌಂಡೇಶನ್ನು. ಬಟ್ ಇದು ಫೌಂಡೇಶನ್ ಥರನೂ ಅಲ್ಲ, ಇದು ಫುಲ್ ಕವರೇಜ್ ಕೂಡ ಬರಲ್ಲ. ಜಸ್ಟು ವೆರಿ ಲೈಟಾಗಿ ನಿಮಗೆ ಫಿನಿಶಿಂಗ್ ಕೊಡುತ್ತೆ. ಸೊ ಇದರಲ್ಲಿ ಶೇಡ್ಸ್ ಬರುತ್ತೆ, ನೀವು ಶೇಡ್ಸ್ನ ನೋಡ್ಕೊಂಡು ತೊಗೋಬೇಕು. ಸೊ ನೀವು ಫೌಂಡೇಶನ್ ಏನಾದರೂ ಚೂಸ್ ಮಾಡುವಾಗ ನೀವು ಡೈರೆಕ್ಟಾಗಿ ಪ್ರಾಡಕ್ಟ್ನ ಏನೋ ಆರ್ಡರ್ ಮಾಡ್ತೀನಿ, ನಾನು ಆನ್ಲೈನಲ್ಲಿ ಆರ್ಡರ್ ಮಾಡ್ತೀನಿ ನನ್ನ ಫೌಂಡೇಶನ್ ಶೇಡ್ ಯಾವುದು ಅಂತಂದರೆ ನಿಮಗೆ ಆ ಥರ ಚೆಕ್ ಮಾಡ್ತೀನಿ. ನೀವು ಫಸ್ಟ್ ಟೈಮ್ ಪರ್ಚೇಸ್ ಮಾಡೋದ್ರಿಂದ ನೀವು ಆ ಥರ ಚೆಕ್ ಮಾಡಿ ತೊಗೋತೀನಿ ಅಂತಂದರೆ ಆಗಲ್ಲ. ಬೆಟರ್ ನೀವು ಡೈರೆಕ್ಟಾಗಿ ಶಾಪ್ಗೆ ಹೋಗಿ ಅಲ್ಲಿಂದ ನೀವು ಪರ್ಚೇಸ್ ಮಾಡಬೇಕು. ಹೇಗೆ ಅಂದರೆ ಫೌಂಡೇಶನ್ನ ಯಾವಾಗಲೂ ನಾವು ಈ ಪೋರ್ಷನಲ್ಲಿ ಅಪ್ಲೈ ಮಾಡ್ತೀವಿ. ಇಲ್ಲಿ ಅಪ್ಲೈ ಮಾಡಿದ್ರೆ ನಿಮಗೆ ಫೌಂಡೇಶನ್ ಪ್ರಾಪರಾಗಿ ಶೇಡ್ ಗೊತ್ತಾಗುತ್ತೆ. ಈಗ ನಿಮ್ಮ ಶಾಪ್ಗಳಲ್ಲೆಲ್ಲ ನೀವು ಪರ್ಚೇಸ್ ಮಾಡೋಕ್ಕೆ ಹೋದಾಗ ಏನು ಮಾಡ್ತಾರೆ, ಅವರು ಆಲ್ಮೋಸ್ಟ್ ನಿಮಗೆ ಹ್ಯಾಂಡ್ಸ್ ಮೇಲೆ ಫೌಂಡೇಶನ್ ಅಪ್ಲೈ ಮಾಡಿ ಶೇಡ್ಸ್ನ ತೋರಿಸ್ತಾರೆ. ಬಟ್ ಅದು ಆ್ಯಕ್ಚುಲಿ ರಾಂಗ್. ನೀವು ಯಾವಾಗಲೂ ಅಷ್ಟೇ, ನೀವು ಫೌಂಡೇಶನ್ ಟ್ರೈ ಮಾಡುವಾಗ ಈ ಪೋರ್ಷನಲ್ಲಿ ಟ್ರೈ ಮಾಡಬೇಕು. ಜಾ ಲೈನ್ ಹತ್ರ ಫೌಂಡೇಶನ್ ಟ್ರೈ ಮಾಡಿದ್ರೆ ನಿಮ್ಗೆ ಅದು ನೆಕ್ಕು ಮತ್ತು ಫೇಸ್ಗೆಲ್ಲ ಪ್ರಾಪರಾಗಿ ಶೇಡು ಮ್ಯಾಚ್ ಆಗ್ತಿದೆ ಅಂತ ನೋಡ್ಕೊಂಡು ನೀವು ತೊಗೊಬೋದು. ಸೊ ಬೆಟರ್ ನೀವು ಶಾಪಲ್ಲಿ ಹೋಗಿ ಪರ್ಚೇಸ್ ಮಾಡಿ. ಫಸ್ಟ್ ಟೈಮು ನೀವು ಫೌಂಡೇಶನ್ ತೊಗೊಳ್ತೀರಾ ಅಂತಂದರೆ, ಇಲ್ಲ ಆಲ್ರೆಡಿ ನನಗೆ ಗೊತ್ತಿದೆ ಶೇಡ್ ಅಂತ ಅಂದರೆ ಬೆಟರ್ ನೀವು ಯೂಸ್ ಮಾಡ್ಬೋದು. ಓಕೆ, ಆ್ಯಂಡ್ ಇದು ನಿಮಗೆ ಹ್ಯಾಂಡ್ಸಲ್ಲೇ ತುಂಬ ನೀಟಾಗಿ ಬ್ಲೆಂಡ್ ಆಗುತ್ತೆ. ಇದಕ್ಕೆ ಯಾವುದೇ ರೀತಿ ಬ್ರಷ್ ಬೇಕಾಗಿಲ್ಲ. ಆ್ಯಂಡ್ ಇದು ಅಷ್ಟೇ ಲಾಂಗ್ ಸ್ಟೇ ಇರುತ್ತೆ, ನಿಮಗೆ ಲಾಂಗ್ ಲಾಸ್ಟಿಂಗ್ ಬರುತ್ತೆ. ಅಪ್ ಟು ಆಲ್ಮೋಸ್ಟ್ ನಿಮಗೆ 4 to 6 hours ಬರುತ್ತೆ. ಅಂದರೆ ನಿಮ್ಮದು ಕಾಂಬಿನೇಷನ್ ಅಥವಾ ಡ್ರೈ ಸ್ಕಿನ್ ಆಗಿದ್ದರೆ. ಆಯಿಲಿ ಸ್ಕಿನ್ ಆದರೆ ಸ್ವಲ್ಪ ಮೇಕಪ್ ಕೂರೋದು ತುಂಬ ರೇರ್. ತುಂಬ ಲಾಂಗ್ ಲಾಸ್ಟಿಂಗ್ ಬರಬೇಕಂತಂದರೆ ಅದನ್ನು ಹೇಳಿದ್ರಲ್ಲ, ಆ ಟಿಪ್ಸ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಲಾಂಗ್ ಲಾಸ್ಟಿಂಗ್ ಬರುತ್ತೆ. ಓಕೆ, ನಾನು ಇವಾಗ ಫೌಂಡೇಶನ್ ಹಾಕಿದ್ದೀನಿ, ಸೊ ನನಗೆ ಅಷ್ಟು ಗೊತ್ತಾಗ್ತಿಲ್ಲ ಅನ್ಕೋತೀನಿ. ನೆಕ್ಸ್ಟ್ ನಾನು ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾಯಿದ್ದೀನಿ. ಫಿಟ್ ಮಿ ಬ್ರ್ಯಾಂಡ್, ಮೆಬೆಲಿನ್ ನ್ಯೂಯಾರ್ಕ್. ಶೇಡ್ ಬಂದುಬಿಟ್ಟು 128. ಸೊ ನಾನು ಕರೆಕ್ಟರ್ ಆ ಥರದ್ದು ಯಾವುದೇ ರೀತಿ ಕರೆಕ್ಷನ್ನು ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ನಾನು ಕ್ರೀಮ್ ಅಪ್ಲೈ ಮಾಡಿದ್ದೀನಿ. ಆ್ಯಕ್ಚುಲಿ ಇದೇನೇ ನಿಮ್ಗೆ ಡೈರೆಕ್ಟಾಗಿ ಸಿಂಪಲ್ ಆ್ಯಂಡ್ ತುಂಬ ಚೆನ್ನಾಗಿ ಕಾಣುತ್ತೆ. ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ಥರ ಮೇಕಪ್ ರಿಲೇಟೆಡ್ ಅಥವಾ ಸ್ಪಿರಿಚುವಲ್ ಟ್ರಾವೆಲ್ ವಿಡಿಯೋಸ್
ಈ ಥರದ್ದು ಏನಾದರೂ ವೀಡಿಯೋಸ್ನ ನೀವು ಅಪ್ಡೇಟ್ ಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಸೊ ಇದಾದಮೇಲೆ ಓಕೆ, ಸೊ ನೋಡ್ತಿದ್ದೀರಾ, ಸೊ ಯಾವುದೇ ರೀತಿ ಹೆವಿ ಅಂತ ಅನಿಸ್ತಾ ಇಲ್ಲ, ಲೈಟಾಗಿ ಮೈಲ್ಡ್ ಆಗಿದೆ. ನಾನು ಇದಕ್ಕೆ ಯಾವುದೇ ರೀತಿ ಕಾಂಟೋರ್ ಎಲ್ಲ ಏನು ಮಾಡಲ್ಲ, ಬಿಕಾಸ್ ಕಾಂಟೋರ್ ಎಲ್ಲ ಮಾಡಿದ್ರೆ ಮೇಕಪ್ ಆಗಿರೋದು ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಕಾಂಟೋರ್ ಏನು ಮಾಡಲ್ಲ, ಜಸ್ಟ್ ಬ್ಲಷ್ನ ಯೂಸ್ ಮಾಡ್ತೀನಿ. ಬ್ಲಷ್ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಹುಡುಗಿರಿಗೂ ಇಷ್ಟ, ನನಗಂತೂ ತುಂಬಾ ಇಷ್ಟ. ಸೊ ನೀವು ಬೇಕಿದ್ರೆ ಬ್ರಷ್ ಯೂಸ್ ಮಾಡ್ಬೋದು, ನಾನು ಜಸ್ಟ್ ಫಿಂಗರ್ಸಲ್ಲೇ ನಿಮ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ಓಕೆ, ಚೀಕ್ಸ್ ಮತ್ತು ನನ್ನ ನೋಸ್ ಮೇಲೆ ಹಾಕ್ತೀನಿ. ಸ್ವಲ್ಪ ಓಕೆ, ಸೊ ಬ್ಲಷ್ ಕೂಡ ಆಯಿತು. ಸೊ ನಾನು ಯೂಸ್ ಮಾಡಿದ್ದು ಶೇಡ್ ಬಂದ್ಬಿಟ್ಟು ಪಿಂಕ್ ಕಲರು, ಆ್ಯಂಡ್ ಇದು ಬ್ರ್ಯಾಂಡ್ ಬಂದ್ಬಿಟ್ಟು ಫೇಸಸ್ ಕನ್ನಡ. ಬ್ಲಷ್ ಇದರಲ್ಲಿ ಕಾಂಟೋರ್, ಹೈಲೈಟರ್ ಆ್ಯಂಡ್ ಬ್ಲಷ್ ಮೂರು ಕೂಡ ಇರುತ್ತೆ. ನೀವು ಬೇಕಿದ್ರೆ ಸಿಂಗಲ್ ಶೇಡ್ ತೊಗೋತೀನಿ ಅಂತಂದರೆ ತೊಗೊಬೋದು. ಸೊ ಬ್ಲಷ್ ಆಯಿತು. ನೆಕ್ಸ್ಟು ನಾನು ಲಿಪ್ ಬಾಮ್ ಅಪ್ಲೈ ಮಾಡಿ ಬಿಡ್ತೀನಿ. ಮೆಬೆಲಿನ್ದು ಲಿಪ್ ಬಾಮ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನೀವು ಲಿಪ್ಸ್ಟಿಕ್ ಹಾಕಲ್ಲ, ನನಗೆ ಲಿಪ್ ಬಾಮೇ ಸಾಕು ಅಂತಂದರೆ ನೀವು ಇದು ಒಂದು ಶೇಡ್ ಯೂಸ್ ಮಾಡ್ಬೋದು. ಸೊ ಮೆಬೆಲಿನ್ ಪಿಂಕ್ ಶೇಡ್ ಇದೆ ಇದು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಯೂಸ್ ಮಾಡಿ. ಆ್ಯಂಡ್ ಆಲ್ಮೋಸ್ಟ್ ಹುಡುಗಿರು ಯೂಸ್ ಮಾಡ್ತಿರ್ತಾರೆ. ಆ್ಯಂಡ್ ನೆಕ್ಸ್ಟು ಐಲೈನರ್ ಹಾಕೋದಿದ್ರೆ ನೀವು ಹಾಕ್ಬೋದು. ನೀವು ಐಲೈನರ್ ಹಾಕಿಲ್ಲ ಅಂತಂದರೆ ಲ್ಯಾಶಸ್ನ ಲಿಫ್ಟ್ ಮಾಡಿ ನೀವು ಆಮೇಲೆ ನೀವು ಮಸ್ಕರ ಅಪ್ಲೈ ಮಾಡ್ಬೋದು. ಇಲ್ಲ ನಾನು ಐಲೈನರ್ ಹಾಕ್ತೀನಿ ಅಂತಂದ್ರೂ ನೀವು ಆ ಸ್ಟೆಪ್ನ ಮಾಡಲೇಬೇಕು. ಇಲ್ಲಾಂದ್ರೆ ನನಗೆ ಮಸ್ಕರ ಎಲ್ಲ ಹಾಕೋ ಅಭ್ಯಾಸ ಇಲ್ಲ, ನಾನು ಲೈನರೇ ಹಾಕೋತೀನಿ ಅಂತಂದ್ರೂ ಫೈನ್. ಆಲ್ಮೋಸ್ಟ್ ತುಂಬ ಜನಕ್ಕೆ ನ್ಯಾಚುರಲ್ ಆಗೇ ಲ್ಯಾಶ್ ಲಿಫ್ಟ್ ಆಗಿರುತ್ತೆ. ನನಗೆ ಲ್ಯಾಶಸ್ ಲಿಫ್ಟ್ ಅಷ್ಟಿಲ್ಲ, ಬಟ್ ನಾನು ಲಿಫ್ಟ್ ಮಾಡ್ತೀನಿ. ದೆನ್ ಅದಾದ್ಮೇಲೆ ಮಸ್ಕರ ಹಾಕಿದ್ರೆ ನಿಮಗೆ ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಲ್ಯಾಶ್ ಲಿಫ್ಟ್ ಮಾಡ್ತೀನಿ. ಇದು ಬಂದು ಗಬ್ ಅಂತ ಬ್ರ್ಯಾಂಡು, ತುಂಬ ಚೆನ್ನಾಗಿದೆ. ನಾನು ಮುಂಚೆಯಿಂದನೂ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಲ್ಯಾಶ್ ಲಿಫ್ಟ್ ಮಾಡೋಣ. ಸ್ಕಿನ್ ಸಿಕ್ಕಾಕೊಳ್ದಂಗೆ ನೋಡಿಕೊಂಡು ಲ್ಯಾಶಸ್ನ ಮಾತ್ರ ಹೋಲ್ಡ್ ಮಾಡಿ ಲಿಫ್ಟ್ ಮಾಡಬೇಕು. ಸೊ ಇನ್ನರ್ ಕಾರ್ನರು ಮತ್ತು ಔಟರ್ ಕಾರ್ನರ್ ಎಲ್ಲನೂ ಪ್ರಾಪರಾಗಿ ಲ್ಯಾಶಸ್ ಲಿಫ್ಟ್ ಮಾಡಬೇಕು. ಇವಾಗ ಲ್ಯಾಶಸ್ ಲಿಫ್ಟಿಂಗ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಗಬ್ ಬ್ರ್ಯಾಂಡು. ಐ ಥಿಂಕ್ 120 or 150 ರುಪೀಸ್ ಇರ್ಬೋದು. ನಿಮಗೆ ನೈಕಾದಲ್ಲೂ ಸಿಗುತ್ತೆ, ಅಮೆಝಾನಲ್ಲೂ ಸಿಗುತ್ತೆ, ನೀವು ಎಲ್ಲಿ ಬೇಕಾದರೂ ಪರ್ಚೇಸ್ ಮಾಡಿ. ಬಟ್ ಆಲ್ಮೋಸ್ಟ್ ಬ್ಯೂಟಿ ಪ್ರಾಡಕ್ಟ್ಸ್ನ ನೀವೇನೇ ಪರ್ಚೇಸ್ ಮಾಡಿದ್ರು ದಯವಿಟ್ಟು ಅಮೆಝಾನ್, ಫ್ಲಿಪ್ಕಾರ್ಟ್ ಆ ಥರ ಬಿಟ್ಟು ಬ್ಯೂಟಿ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡ್ತೀನಿ ಅಂತ ಅಂದರೆ ನೈಕಾದಲ್ಲಿ ಪರ್ಚೇಸ್ ಮಾಡಿ ಬೆಟರ್. ಅದರಲ್ಲಿ ಒರಿಜಿನಲ್ ಪ್ರಾಡಕ್ಟ್ಸ್ ಬರುತ್ತೆ. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಫಸ್ಟ್ ಕಾಪಿ ಬಂದಿದೆ ಅಂತಂದರೆ ನೀವು ರಿಟರ್ನ್ ಹಾಕ್ಲಿಕ್ಕೂ ಆಪ್ಷನ್ಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಅದು ಬಿಟ್ಟು ನೀವು ಬೇರೆ ಯಾವುದೇ ರೀತಿ ವೆಬ್ಸೈಟಲ್ಲಿ ನೀವು ಪರ್ಚೇಸ್ ಮಾಡೋದು ಬೇಡ. ನಾನು ಆದಷ್ಟು ಕಾಸ್ಮೆಟಿಕ್ಸ್ನ ಎಲ್ಲನೂ ನಾನು ವೆಬ್ಸೈಟಲ್ಲಿ ಪರ್ಚೇಸ್ ಮಾಡೋದಿಲ್ಲ. ಯೂಶ್ವಲಿ ನಾನು ಏನೇ ಅದು ನೈಕಾದಲ್ಲಿ ಪರ್ಚೇಸ್ ಮಾಡ್ತೀನಿ. ರಿಟರ್ನ್ ಮಾಡಲಿಕ್ಕೆ ಆಪ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ಒರಿಜಿನಲ್ ಪ್ರಾಡಕ್ಟ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಫಸ್ಟಿಗೆ ನಾನು ಕಾಜಲ್ ಯೂಸ್ ಮಾಡ್ತೀನಿ. ನನಗೆ ಕಾಜಲ್ ತುಂಬ ಇಷ್ಟ. ಕಾಜಲ್ ಹಾಕೋದ್ರಿಂದ ಕಣ್ಣು ತುಂಬ ಬೋಲ್ಡಾಗಿ ಕಾಣುತ್ತೆ ಆ್ಯಂಡ್ ಲುಕ್ ವೈಸ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ನಾನು ಕಾಜಲ್ ಯೂಸ್ ಮಾಡ್ತೀನಿ. ಸೊ ಕಾಜಲ್ನ ನೀವು ಲೋವರ್ ಲ್ಯಾಶಸ್ ಕೂಡ ಅಪ್ಲೈ ಮಾಡ್ಬೋದು, ಅಪ್ಪರ್ ಲ್ಯಾಶಸಲ್ಲೂ ಕೂಡ ವಾಟರ್ ಲೈನಲ್ಲಿ ನೀವು ಅಪ್ಲೈ ಮಾಡ್ಬೋದು. ನಾನು ಬಂದ್ಬಿಟ್ಟು ಹಾಫ್ ಮಾತ್ರ ಫಿಲ್ ಮಾಡ್ತೀನಿ. ಬಿಕಾಸ್ ನನಗೆ ಡೌನ್ ಟರ್ನ್ ಐಸ್ ಇದೆ, ಅಂದರೆ ಒಂದು ಸೈಡ್ ಮಾತ್ರ ಔಟರ್ ಕಾರ್ನರ್ ಬಂದು ಡೌನ್ ಟರ್ನ್ ಇದೆ. ಸೊ ಸ್ವಲ್ಪ ಲಿಫ್ಟ್ ಆಗಿರೋ ಥರ ಕಾಣಲಿ ಅಂತ ಹೇಳ್ಬಿಟ್ಟು ನಾನು ಜಸ್ಟ್ ಔಟರ್ ಕಾರ್ನರ್ ಮಾತ್ರ ಯೂಸ್ ಮಾಡ್ತೀನಿ. ಆ್ಯಂಡ್ ಇದು ಬ್ರ್ಯಾಂಡ್ ಬಂದ್ಬಿಟ್ಟು ಮೆಬೆಲಿನೇ ಯೂಸ್ ಮಾಡ್ತಾ ಇರೋದು. ಇದೆಲ್ಲ ಬಂದ್ಬಿಟ್ಟು ಅಫೋರ್ಡಬಲ್ ಪ್ರೈಸಲ್ಲಿದೆ. ನಾವು ಪ್ರೊಫೆಷ್ನಲ್ ಆಗಿ ಬ್ರೈಡ್ಗೆ ಮಾಡ್ತೀವಿ ಅಂತ ಬಂದಾಗ ಮಲ್ಟಿ ಬ್ರ್ಯಾಂಡ್ಸ್ ಇದ್ದಾವೆ. ಸೊ ನಿಮಗೆ 150 ರುಪೀಸಿಂದ ಸ್ಟಾರ್ಟಿಂಗ್ ಇದ್ರೂ ಕೂಡ 100 ರುಪೀಸ್, 99 ರುಪೀಸಿಂದನೂ ಕಾಜಲ್ ಸಿಕ್ಕತ್ತೆ. ಅಪ್ ಟು 3000 ಆದರೂ ಆಗುತ್ತೆ. ಅದು ಬ್ರ್ಯಾಂಡ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನಾನು ನಿಮ್ಗೆ ಅಫೋರ್ಡಬಲ್ ಪ್ರೈಸಲ್ಲಿ ಬೆಸ್ಟ್ ಪ್ರಾಡಕ್ಟ್ಸ್ ಅಂತ ಅಂದರೆ ನಾನು ಇದನ್ನು ಸಜೆಸ್ಟ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ ಆ್ಯಂಡ್ ಸ್ಮಚ್ ಪ್ರೂಫ್ ಕೂಡ. ಸೊ ಫಸ್ಟಿಗೆ ಲೋವರ್ ಲ್ಯಾಶಸಲ್ಲಿ ಫಿಲ್ ಮಾಡಿ ಹಾಫ್ ಮಾತ್ರ ನಾನು ಫಿಲ್ ಮಾಡ್ತಾಯಿದ್ದೀನಿ ಕಾಜಲ್ ಆ್ಯಂಡ್ ಅಪ್ಪರ್ ಲ್ಯಾಶಸ್.
ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ, ಹಾಫ್ ಮಾತ್ರ. ಸೊ ಇದು ಸ್ವಲ್ಪ ಲಿಫ್ಟ್ ಆದಂಗೆ ಕಾಣುತ್ತೆ ಐಸು. ದೆನ್ ಮತ್ತೆ ನಾನು ಲೆಫ್ಟ್ ಸೈಡ್ ಫಿಲ್ ಮಾಡ್ತೀನಿ. ಸೊ ನಾನಿವಾಗ ಕಾಜಲ್ ಹಾಕಿ ಮುಗಿಸಿದ್ದೀನಿ. ಸೊ ನಿಮ್ಗೇನಾದರೂ ಬರೀ ಕಾಜಲ್ಲೇ ಸಾಕು ಅಂತಂದರೆ ನೀವು ಇಲ್ಲಿಗೆ ಸ್ಟಾಪ್ ಮಾಡಿ ನೆಕ್ಸ್ಟ್ ಲಿಪ್ಸ್ಟಿಕ್ಗೆ ಅಪ್ಲೈ ಮಾಡ್ಬೋದು. ಇಲ್ಲ ನಾನು ಲೈನರು ಹಾಕೋತೀನಿ ಅಂತಂದರೆ ನೀವು ಲೈನರ್ ಕೂಡ ಹಾಕೊಬೋದು. ಸೊ ನಾನು ನಿಮಗೆ ನೆಕ್ಸ್ಟ್ ಇದು ಡ್ಯಾಸ್ಲರ್ ಐಟೆಕ್ಸ್, ಬಟ್ ಇದು ವಾಟರ್ ರೆಸಿಸ್ಟೆಂಟ್ ಅಲ್ಲ. ನಿಮಗೆ ನೀರು ಬೀಳ್ದ ತಕ್ಷಣವೇ ನಿಮಗೆ ಆ್ಯಕ್ಚುಲಿ ಇದು ಲೈನರ್ ಹೊರಟೋಗ್ಬಿಡುತ್ತೆ, ಅಂದರೆ ಐಲೈನರ್ ನೀರು ಬಿದ್ದ ತಕ್ಷಣ ಮೆಲ್ಟ್ ಆಗಿ ಹೋಗ್ಬಿಡುತ್ತೆ. ಬಟ್ ನಾನು ನಿಮಗೆ ಜಸ್ಟ್ ಅಪ್ಲಿಕೇಶನ್ ತೋರಿಸ್ಕೊಡ್ತೀನಿ ಹೇಗೆ ಫಿಲ್ ಮಾಡೋದು ಅಂತ ಹೇಳ್ಬಿಟ್ಟು. ನಾನು ಯೂಶಲಿ ಐಲೈನರ್ ಹಾಕ್ಕೊಂಡ್ರೆ ಹಾಫ್ ಮಾತ್ರ ಹಾಕ್ಕೊಳ್ತೀನಿ, ಈ ಪೋರ್ಷನಲ್ಲಿ ಮಾತ್ರ ಹಾಕಿ ವಿಂಗ್ ಹಾಕ್ತೀನಿ. ಸೊ ನಿಮಗೆ ಈಸಿಯಾಗಿ ಹೇಳ್ಕೊಡ್ಬೇಕು ಅಂತ ಅಂದರೆ ನಾವು ಐಲೈನರ್ನ ನಾವು ಹಾಕುವಾಗ ಯಾವಾಗ್ಲೂ ಈ ವಾಟರ್ ಲೈನ್ ಇದೆ ಅಲ್ಲ, ನಾನು ಕಾಜಲ್ ಹಾಕಿದ್ದೀನಲ್ಲ, ಈ ವಾಟರ್ ಲೈನಿಂದ ಕಂಟಿನ್ಯೂ ಆಗಿರೋ ಥರ ಇರಬೇಕು ಐಲೈನರು. ತುಂಬ ಜನಕ್ಕೆ ಅದು ಗೊತ್ತೇ ಇರಲ್ಲ. ಸಮ್ಟೈಮ್ಸ್ ಏನು ಮಾಡ್ತಾರೆ ಅಂದರೆ ಸುಮ್ಮನೆ ಜಸ್ಟ್ ಒಂದು ಲೈನ್ ಹಾಕ್ಬಿಟ್ಟಿರ್ತಾರೆ, ಅದು ಮಿಡಲಲ್ಲಿ ಮಾತ್ರ ಇರುತ್ತೆ. ಬಟ್ ಅದು ಕಣ್ಗೂ ಐಲೈನರ್ಗೂ ಒಂದಕ್ಕೊಂದು ಸಂಬಂಧನೇ ಇರಲ್ಲ. ಸೊ ಅದು ಆ ಮಿಸ್ಟೇಕ್ ಆಗಬಾರ್ದು ಅಂತಂದರೆ ನೀವು ಈಸಿ ವೇ ಹೇಳ್ಕೊಡ್ತೀನಿ ಒಂದು. ಆ್ಯಂಡ್ ಐಲೈನರ್ನ ನೀವು ತಗೊಳ್ಳುವಾಗಲೂ ಅಷ್ಟೇ, ಹಾಂ, ಸೊ ಇದರಲ್ಲಿ ಈ ಥರ ತೆಗೆದು ತೊಗೊಬೇಕು, ಡೈರೆಕ್ಟಾಗಿ ನೀವು ಅಪ್ಲೈ ಮಾಡಬಾರ್ದು. ಅದನ್ನ ಫಸ್ಟು ಫ್ಲ್ಯಾಟ್ ಮಾಡ್ಕೊಳ್ಳಿ ಐಲೈನರ್ನ. ದೆನ್ ನಾನು ಫಸ್ಟಿಗೆ ಅಪ್ಲೈ ಮಾಡೋದು ಬಂದ್ಬಿಟ್ಟು ಹಾಫ್ ಮಾತ್ರ ಹಾಕ್ತೀನಿ ಐಲೈನರ್. ಓಕೆ, ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಫಸ್ಟಿಗೆ ಎಂಡ್ವರೆಗೂ ಹಾಕ್ಕೊಳ್ಳಿ. ಔಟರ್ ಕಾರ್ನರ್ವರೆಗೂ ಫಸ್ಟು ಐಲೈನರ್ನ ಹಾಕ್ಕೊಳ್ಳಿ. ದೆನ್ ಅದಾದಮೇಲೆ ನೀವು ಬೇಕಿದ್ರೆ ವಿಂಗ್ ಹಾಕ್ಕೊಳ್ಳಿ, ಲಾಸ್ಟಿಗೆ ವಿಂಗ್ ಹಾಕ್ಕೊಳ್ಳಿ. ಅದು ಈಸಿಯಾಗಿ ತೋರಿಸ್ಕೊಡ್ತೀನಿ ಹೆಂಗೆ ಹಾಕೋದು ಅಂತ. ನಾನು ಜಸ್ಟ್ ಹಾಫ್ ಮಾತ್ರ ಹಾಕಿದ್ದೀನಿ, ಅಂದರೆ 70% ಫಿಲ್ ಮಾಡಿದ್ದೀನಿ. ನಿಮಗೆ ಇಲ್ಲಿ ವಿಂಗ್ ಹಾಕಿಲ್ಲ ಇನ್ನು, ಓಕೆನಾ? ಸೊ ಇಲ್ಲಿ ಎಂಡಿಗೆ ಔಟರ್ ಕಾರ್ನರ್ವರೆಗೂ ಸ್ಟಾಪ್ ಮಾಡಿದ್ದೀನಿ. ನೆಕ್ಸ್ಟ್ ಈ ಕಡೆನೂ ಹಾಕೊಂಡ್ಬಿಡೋಣ ಒಟ್ಟಿಗೆ, ಆಮೇಲೆ ನಾನು ವಿಂಗ್ ಹಾಕೋದು ಹೇಳ್ಕೊಡ್ತೀನಿ. ತುಂಬ ಜನ ಹುಡುಗಿರಿಗೆ ಆ್ಯಕ್ಚುಲಿ ಇದೊಂದು ಟಾಸ್ಕ್. ಎಲ್ಲ ಮೇಕಪ್ ಮಾಡ್ಕೊತಾರೆ, ಬಟ್ ಐಲೈನರ್ ಹಾಕೊಳ್ಳೋದೇ ಒಂದು ಟಾಸ್ಕ್ ಆಗುತ್ತೆ. ಬಟ್ ಏನಂತಂದರೆ ಯಾವುದು ಈಸಿ ಅಲ್ಲ, ಬಟ್ ನೀವು ಎವ್ರಿಡೇ ಪ್ರಾಕ್ಟೀಸ್ ಮಾಡೋ ತನಕ, ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದರೆ ಐಲೈನರ್ ಎಲ್ಲನೂ ಕೂಡ ಈಸಿಯಾಗಿ ಕಲಿಬೋದು. ಸೊ ಇದೇ ಅಂತಲ್ಲ, ಎಲ್ಲ ಕೆಲಸನೂ ಅಷ್ಟೇ, ಕಷ್ಟ ಆಗುತ್ತೆ ಕಲಿಯೋವರೆಗೆ, ಕಲ್ತ ಮೇಲೆ ಎಲ್ಲವೂ ಈಸಿ. ಸೊ ಎವ್ರಿಡೇ ಅಭ್ಯಾಸ ಮಾಡ್ಕೊಳ್ಳಿ. ಬರಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಹಂಗೆ ಸ್ಕಿಪ್ ಮಾಡಿಬಿಡ್ಬೇಡಿ, ಪ್ರತಿದಿನ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ನಾನು ಇವಾಗ ಐಲೈನರ್ ಹಾಕಿದ್ದೀನಿ, ಎರಡು ಸೈಡ್ ಹಾಕಿದ್ದೀನಿ. 70% ಹಾಕಿದ್ದೀನಿ, ಬಿಕಾಸ್ ನಾನು ಇನ್ನರ್ ಕಾರ್ನರ್ವರೆಗೂ ಹಾಕಲ್ಲ, ನನಗೆ ಇಚ್ಚಿಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನೀವು ಬೇಕಿದ್ರೆ ಇನ್ನರ್ ಕಾರ್ನರಿಂದನೂ ಹಾಕೊಳ್ಳಿ, ಅಥವಾ ಜಸ್ಟ್ ವಿಂಗ್ ಮಾತ್ರ ಹಾಕೋತೀನಿ ಅಂತಂದ್ರೂ ಹಾಕೊಬೋದು. ಸೊ ನೆಕ್ಸ್ಟಿಗೆ ನಾನು ಬಂದ್ಬಿಟ್ಟು ಇವಾಗ ವಿಂಗ್ ಹಾಕ್ತೀನಿ. ಸೊ ವಿಂಗ್ ಹೆಂಗೆ ಹಾಕ್ತೀರಾ ಅಂತಂದರೆ, ಈ ವಾಟರ್ ಲೈನ್ ಇದೆ ಅಲ್ಲ, ನಾನು ಕಾಜಲ್ ಹಾಕಿದ್ದೀನಿ ಅಲ್ವಾ, ಆ ಕಾಜಲ್ನ ನಾನು ಕಂಟಿನ್ಯೂ ಮಾಡಿರೋ ಥರ ಇರಬೇಕು. ಸೊ ನಿಮಗೆ ಅದು ಹೆಂಗಾಗುತ್ತೆ ಅವಾಗ ವಿಂಗ್ ಪ್ರಾಪರ್ ವಿಂಗ್ ಕಾಣುತ್ತೆ, ಅಂದರೆ ಕಂಟಿನ್ಯೂ ಐಗೇನೆ ಅಟ್ಯಾಚ್ ಆಗಿರೋ ಥರ ಕಾಣುತ್ತೆ. ನೀವು ಸ್ಟ್ರೈಟ್ ಲೈನ್ ಹಾಕಿಬಿಟ್ರೆ ಒಂದಕ್ಕೊಂದು ಮ್ಯಾಚೇ ಆಗಲ್ಲ. ಸೊ ಇವಾಗ ನಾನು ತೋರಿಸ್ತೀನಿ ನಿಮಗೆ ಹೆಂಗೆ ಅದನ್ನು ಲೈನರ್ ಹಾಕೋದು ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಯಾವಾಗಲೂ ಫ್ಲ್ಯಾಟ್ ಮಾಡ್ಕೊಳ್ಳಿ ಇದನ್ನು, ನೋಡಿ ಶಾರ್ಪಾಗಿದೆ, ಓಕೆನಾ? ಸೊ ನೆಕ್ಸ್ಟು ಈ ಪೋರ್ಷನ್ನ ಸ್ವಲ್ಪ ಲಿಫ್ಟ್ ಮಾಡಿ, ನಿಮ್ಗೆ ಸಾಧ್ಯ ಆದರೆ ಹ್ಯಾಂಡ್ಸಲ್ಲೇ ಲಿಫ್ಟ್ ಮಾಡಿ, ಇಲ್ಲಾಂದರೆ ಜಸ್ಟ್ ಐಬ್ರೋ ಲಿಫ್ಟ್ ಮಾಡಿದ್ರೆ ಸಾಕು. ನಾನು ವಾಟರ್ ಲೈನಿಂದ ಕಂಟಿನ್ಯೂ ಆಗೋ ಥರ ಐಲೈನರ್ ಹಾಕ್ತಾ ಇದ್ದೀನಿ. ಸೊ ಇಲ್ಲಿಂದ ಜಸ್ಟ್ ಒಂದು ಸ್ಮಾಲ್ ವಿಂಗ್ ಹಾಕೋದು, ಲೈಟಾಗಿ ತೊಗೊಂಡಿರ್ಬೇಕು ಪ್ರಾಡಕ್ಟ್, ಜಾಸ್ತಿ ತೊಗೋಬೇಡಿ, ಲೈಟಾಗಿ ತೊಗೊಂಡಿರಿ. ದೆನ್ ಅದಾದಮೇಲೆ ಇದನ್ನು ಅಟ್ಯಾಚ್ ಮಾಡಿ. ಕನೆಕ್ಟ್ ಮಾಡಬೇಕು ಒಂದಕ್ಕೊಂದು. ಎಷ್ಟೋ ಜನಕ್ಕೆ ಐಲೈನರ್ ಹಾಕೋದಂದ್ರೆ ಕೈಯೆಲ್ಲ ನಡ್ಕಕ್ಕೆ ಶುರು ಆಗುತ್ತೆ. ಆ್ಯಕ್ಚುಲಿ ನನಗೂ ಇವತ್ತು ಆಗ್ತಾ ಇದೆ. ಇದೇನಂತಂದರೆ ನೀವು ತುಂಬ ಲೇಟ್ ಮಾಡಿದ್ರೂ ಐಲೈನರ್ ಡ್ರೈ ಆಗಿಬಿಡುತ್ತೆ. ಪ್ರಾಪರ್ ಫಿನಿಶಿಂಗ್ ಕೊಡಬೇಕಲ್ಲ, ಸೊ ಹಂಗಾಗಿ ಇವಾಗ ನಾನು ಸ್ವಲ್ಪ ಡಾರ್ಕ್ ಮಾಡ್ತೀನಿ.
ಸೊ ಈ ವಾಟರ್ ಲೈನ್ ಇದೆಯಲ್ಲ ಅದಕ್ಕೆ ಕಂಟಿನ್ಯೂ ಆಗಿರೋ ಥರ ಇರಬೇಕು. ಆ್ಯಂಡ್ ನೆಕ್ಸ್ಟ್ ಅದನ್ನು ಅಟ್ಯಾಚ್ ಮಾಡಿ ಸೊ ವಿಂಗ್ ಒನ್ ಸೈಡ್ ಆಯಿತು. ಕಾಣಿಸ್ತಿದ್ಯಾ? ಸೇಮ್ ಅದೇ ಮೆಥಡ್ ಕಾಣಿಸ್ತಿದೆ ಅನ್ಕೋತೀನಿ. ಓಕೆ, ಇದು ಶಾರ್ಟ್ ವಿಂಗ್ ಹಾಕೋತೀನಿ ಅಂತಂದ್ರೂ ಹಾಕೊಬೋದು ನೀವು. ನಾನು ಸ್ವಲ್ಪ ಲಾಂಗ್ ವಿಂಗ್ ಹಾಕ್ತಾ ಇದ್ದೀನಿ ಬಿಕಾಸ್ ನಿಮಗೆ ಕ್ಲಿಯರಾಗಿ ಕಾಣಿಸ್ಲಿ ಅಂತ. ಸೊ ಇದನ್ನ ಇಲ್ಲಿಗೆ ಕನೆಕ್ಟ್ ಮಾಡ್ತೀವಿ. ಆ್ಯಕ್ಚುಲಿ ನಿಮಗೆ ಪೆನ್ ಲೈನರ್ ಬಂತಂದರೆ ಈಸಿಯಾಗಿ ಹೋಗುತ್ತೆ ಇದಕ್ಕಿಂತ, ಬಟ್ ನಂಗೆ ಇದರಲ್ಲಿ ಹಾಕಲಿಕ್ಕೆ ಇಷ್ಟ. ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಓಕೆ, ಎರಡು ಸೈಡ್ ಆಯಿತು. ವಾಟರ್ ಲೈನ್ ಇದೆಯಲ್ಲ ಈ ಲೈನಲ್ಲಿ ಕಡೆ. ಓಕೆ, ಈ ವಾಟರ್ ಲೈನ್ ಇದೆಯಲ್ಲ ಈ ಲೈನಲ್ಲಿ ಕಂಟಿನ್ಯೂ ಆಗಿರೋ ಥರ ಐಲೈನರ್ ಹಾಕ್ಬೇಕು ಯಾವಾಗ್ಲೂ. ತುಂಬ ಲೈಟಾಗಿ ತೊಗೊಳ್ಳಿ ಪ್ರಾಡಕ್ಟ್ನ, ಒಂದು ಸಲ ತೊಗೊಬಿಡಿ. ಜಸ್ಟು ಒಂದು ರಫ್ ಆಗಿ ಲೈನ್ ಹಾಕ್ಕೊಳ್ಳಿ. ಆಮೇಲೆ ನೀವು ಅದನ್ನು ಪರ್ಫೆಕ್ಟಾಗಿ ಬಂದಿದೆ ಅಂತಂದಮೇಲೆ ನೀವು ಅದನ್ನ ಥಿಕ್ಕಾಗಿ ಲೈನರ್ ಹಾಕೊಬೇಕು. ನೀವು ಒಂದೇ ಸಲ ಜಾಸ್ತಿ ತೊಗೊಂಡು ಲಿಕ್ವಿಡ್ನ ನೀವು ಒಂದೇ ಸಲ ಅಪ್ಲೈ ಮಾಡಿಬಿಟ್ರಿ ಅಂತಂದರೆ ನೀವು ಅದನ್ನ ಕರೆಕ್ಷನ್ಸ್ ಮಾಡೋಕ್ಕಾಗಲ್ಲ. ನೀವು ರಫ್ ಆಗಿ ಒಂದು ಲೈನ್ ಹಾಕ್ಕೊಂಡು ಆಮೇಲೆ ನೀವು ಅದೇನಾದ್ರು ಮಿಸ್ಟೇಕ್ ಆಯಿತು ಅಂತಂದರೆ ನೀವು ಅದನ್ನ ತೆಗಿಬೋದು, ಅಟ್ಲೀಸ್ಟ್ ರಿಮೂವ್ ಮಾಡಿ ನೀವು ಹಾಕ್ಬೋದು. ಒಂದೇ ಸಲ ತಿಕ್ಕಾಗಿ ತೊಗೊಂಡು ನೀವು ಹಾಕಿದ್ರೆ ಅದು ಫಿನಿಶಿಂಗ್ ಬರಲ್ಲ. ಸೊ ಹಾಗಾಗಿ ಐಲೈನರ್ ಹಾಕುವಾಗ ತುಂಬ ಕೇರ್ಫುಲ್ಲಾಗಿ ಹಾಕೊಳ್ಳಿ. ಓಕೆನಾ? ಸೊ ಇದು ನಾನು ಐಬ್ರೋಸ್ ಫಿಲ್ ಮಾಡಲ್ಲ ಬಿಕಾಸ್ ನನಗೆ ಆಲ್ರೆಡಿ ಹೆವಿ ಕಾಣಿಸುತ್ತೆ ಐಬ್ರೋಸು. ಸೊ ಹಾಗಾಗಿ ನಾನು ಐಬ್ರೋ ಫಿಲ್ ಮಾಡಲ್ಲ. ಇಫ್ ಇನ್ ಕೇಸ್ ನೀವು ಏನಾದರೂ ಫಿಲ್ ಮಾಡ್ತೀರಾ ಅಂತಂದರೆ ಐಬ್ರೋ ಡಿಫೈಂಡರ್ ಸಿಕ್ಕತ್ತೆ, ಅದನ್ನು ನೀವು ಯೂಸ್ ಮಾಡ್ಬೋದು. ವೆಟ್ ಆ್ಯಂಡ್ ವೈಲ್ಡ್ ಬ್ರ್ಯಾಂಡ್ ಇದೆ, ಪ್ಯಾಕ್ ಬ್ರ್ಯಾಂಡ್ ಇದೆ. ಇಲ್ಲ ನೀವು ಇನ್ನೂ ಕಮ್ಮಿ ಬಜೆಟಲ್ಲಿ ಹೋಗಬೇಕು ಅಂತಂದರೆ ಸ್ವಿಸ್ ಬ್ಯೂಟಿ ಇದೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟು ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಎರಡು ಬ್ರ್ಯಾಂಡ್ ಇದೆ ನನ್ನ ಹತ್ರ, ಆಲ್ಮೋಸ್ಟ್ ಸಿಮಿಲರ್ ಶೇಡ್ಸು. ಒಂದು ಬಂದ್ಬಿಟ್ಟು ಇನ್ಸೈಟು, ಬಟ್ ಇದು ಯೂಸ್ ಮಾಡ್ತಾ ಇದ್ದೀನಿ, ಬಟ್ ಬೇಗ ಡ್ರೈ ಆಗಿಬಿಡುತ್ತೆ. ಬಟ್ ಶುಗರ್ಗೆ ಕಂಪೇರ್ ಮಾಡಿದ್ರೆ ಇಟ್ಸ್ ಬೆಟರ್. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಮಾರ್ಸ್ ಬ್ರ್ಯಾಂಡು, ಇದು ಬಂದ್ಬಿಟ್ಟು ಕ್ರೀಮಿ ಲಿಪ್ಸ್ಟಿಕ್ ಇದು. ಓಕೆನಾ? ಇನ್ಸೈಟ್ಗೆ ಕಂಪೇರ್ ಮಾಡಿದ್ರೆ ಮಾರ್ಸು ಜಾಸ್ತಿ ಲಾಂಗ್ ಲಾಸ್ಟಿಂಗ್ ಬರಲ್ಲ. ಇನ್ಸೈಟ್ ಬಂದ್ಬಿಟ್ಟು ಲಾಂಗ್ ಲಾಸ್ಟಿಂಗ್ ಬರುತ್ತೆ, ಬಟ್ ಲಿಪ್ಸ್ ಬೇಗ ಡ್ರೈ ಆಗುತ್ತೆ. ಬಟ್ ನೀವು ಲಿಪ್ ಬಾಮ್ ಅಪ್ಲೈ ಮಾಡದೆ ಯಾವುದೇ ಲಿಪ್ಸ್ಟಿಕ್ ಹಾಕಿದ್ರೂ ಬೇಗ ಡ್ರೈ ಆಗಿಬಿಡುತ್ತೆ. ಸೊ ಬೆಟರ್ ನೀವು ಲಿಪ್ ಬಾಮ್ನ ಹಾಕಿನೇ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ನೀವು ಲಿಪ್ಸ್ಟಿಕ್ ಹಾಕಿದ್ರೆ ನಿಮಗೆ ಲಾಂಗ್ ಲಾಸ್ಟಿಂಗ್ ಬರುತ್ತೆ ಮತ್ತು ಯಾವುದೇ ಥರ ಡ್ರೈ ಆಗುತ್ತೆ ಅಂತ ಫೀಲ್ ಆಗಲ್ಲ. ಸೊ ನೆಕ್ಸ್ಟು ನಾನು ಲಿಪ್ಸ್ಟಿಕ್ ಅಪ್ಲಿಕೇಶನ್ ಮಾಡ್ತೀನಿ. ಇನ್ಸೈಟ್ನೇ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಬಂದ್ಬಿಟ್ಟು ನಾನು ಯಾವಾಗಲೂ ಔಟ್ಲೈನ್ ಮಾಡ್ಕೊಳ್ತೀನಿ, ಇದೇ ಲಿಪ್ಸ್ಟಿಕ್ಕಲ್ಲೇ ಔಟ್ಲೈನ್ ಮಾಡ್ಕೊತೀನಿ. ಆ್ಯಂಡ್ ಈ ಶೇಡ್ ಬಂದ್ಬಿಟ್ಟು ನಿಮಗೆ ನ್ಯಾಚುರಲಾಗಿ ಕಾಣುತ್ತೆ. ಆ್ಯಂಡ್ ಇದು ಶೇಡ್ ನಂಬರ್ ಬಂದ್ಬಿಟ್ಟು 11, ಇನ್ಸೈಡ್ ಬ್ರ್ಯಾಂಡು 11 ಲಾಂಗ್ ಲಾಸ್ಟಿಂಗ್ ಲಿಪ್ಸ್ಟಿಕ್ಕು. ಫಸ್ಟ್ ನಾನು ಔಟ್ಲೈನ್ ಮಾಡ್ಕೊಳ್ತೀನಿ, ಅದಾದಮೇಲೆ ಕಂಪ್ಲೀಟ್ ಲಿಪ್ಸ್ನ ಫಿಲ್ ಮಾಡ್ತೀನಿ. ಸೊ ಫಸ್ಟ್ ಬಂದ್ಬಿಟ್ಟು ಔಟ್ಲೈನು. ಸೊ ಲಿಪ್ಸ್ಟಿಕ್ ಅಪ್ಲಿಕೇಶನ್ ಮಾಡುವಾಗಲೂ ಅಷ್ಟೇ ಫಸ್ಟ್ ಔಟ್ಲೈನ್ ಮಾಡ್ಕೊಳ್ಳಿ, ಪ್ರಾಪರ್ ಶೇಪ್ ತೊಗೊಳ್ಳಿ ನಿಮ್ಮ ಲಿಪ್ಸಿಗೆ. ದೆನ್ ಅದಾದಮೇಲೆ ನೀವು ಫಿಲ್ ಮಾಡಬೇಕು. ಓಕೆನಾ? ಸೊ ನಾನು ಫಸ್ಟು ಔಟ್ಲೈನ್ ಮಾಡಿದ್ದೀನಿ. ನಮ್ಮದು ಲಿಪ್ ಶೇಪ್ ಏನಿದೆ ಅದಕ್ಕೆ ಔಟ್ಲೈನ್ ಮಾಡ್ಕೊಂಡಿದ್ದೀನಿ. ಓಕೆ, ಔಟ್ಲೈನ್ ಮಾಡ್ಕೊಂಡಿದ್ದೀನಿ. ದೆನ್ ಅದಾದಮೇಲೆ ನೀವು ಅದಕ್ಕೆ ಒಳಗಡೆ ಫಿಲ್ ಮಾಡಬೇಕು. ಬಟ್ ಏನಂತಂದರೆ ನೀವು ಇದೇ ಶೇಡ್ನ ಫಿಲ್ ಮಾಡ್ತೀನಿ ಅಂತಂದ್ರೂ ಮಾಡ್ಕೊಬೋದು. ಇಲ್ಲ ನಾನಿವಾಗ ಹಾಕಿರೋ ಲಿಪ್ಸ್ಟಿಕ್ ಶೇಡ್ಗಿನ್ನ ನಾನು ಇನ್ನೂ ಲೈಟರ್ ಶೇಡು ಯೂಸ್ ಮಾಡ್ತೀನಿ ಅಂತಂದ್ರೂ ಮಾಡ್ಬೋದು. ಇಲ್ಲಾಂದರೆ ನೀವು ಲಿಪ್ ಲೈನರ್ ತೊಗೊಂಡು ಇವಾಗೇನು ನಾನು ಔಟರ್ ಲೈನ್ ಫಿಲ್ ಮಾಡಿದ್ದೀನಿ, ಲಿಪ್ ಲೈನರಲ್ಲಿ ಫಿಲ್ ಮಾಡಿಬಿಟ್ಟು ನೀವು ಲಿಪ್ಸ್ಟಿಕ್ನ ಅದಕ್ಕಿಂತ ಒಂದು ಶೇಡ್ ಲೈಟರ್ ಶೇಡು ನೀವು ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ರೆ ನಿಮಗೆ ಆಮ್ರೆ ಶೇಡ್ ಲಿಪ್ಸ್ಟಿಕ್ ಶೇಡ್ ಬರುತ್ತೆ. ಸೊ ಅದು ಕೂಡ ಚೆನ್ನಾಗಿ ಕಾಣುತ್ತೆ. ಸೊ ನಾನು ಈಗ ಫಿಲ್ ಮಾಡ್ತಾಯಿದ್ದೀನಿ. ಓಕೆ, ಅದನ್ನ ಬ್ಲೆಂಡ್ ಮಾಡಿದ್ದೀನಿ ನಾನು. ಸೊ ಇದು ಲಿಪ್ಸ್ಟಿಕ್. ಓಕೆನಾ? ಸೊ ಔಟರ್ ಲೈನ್ ಫಸ್ಟು ಫಿಲ್ ಮಾಡ್ಕೊಬೇಕು, ದೆನ್ ಅದಾದಮೇಲೆ ಇನ್ನರ್ ಕಾರ್ನರ್ ಎಲ್ಲನೂ ಫಿಲ್ ಮಾಡಿ. ಆ್ಯಂಡ್ ಲಾಸ್ಟ್ ಮಸ್ಕಾರಾ ಅಪ್ಲಿಕೇಶನ್. ನೀವು ಐಲೈನರ್ ಹಾಕಿದೆ ಜಸ್ಟ್ ಕಾಜಲ್ ಹಾಕಿ ಮಸ್ಕಾರಾ ಹಾಕ್ತೀನಿ ಅಂತಂದ್ರೂ ಹಾಕೊಬೋದು, ಚೆನ್ನಾಗಿ ಕಾಣುತ್ತೆ. ಲೈನರ್ ಎಲ್ಲ ಹಾಕೊಳ್ಳೋಕ್ಕೆ ಟಾಸ್ಕ್ ಆಗುತ್ತೆ ಅಂದರೆ, ಬಟ್ ಈಸಿಯಾಗಿ ವೇ ನಾನು ತೋರಿಸಿದ್ದೀನಿ ನಿಮಗೆ ಐಲೈನರ್ ಹೆಂಗೆ ಹಾಕ್ಕೊಳ್ಳೋದು ಅಂತ. ಸೊ ಟ್ರೈ ಮಾಡಿ ನೋಡಿ ಅದನ್ನು. ಸೊ ನೆಕ್ಸ್ಟು ಮಸ್ಕಾರಾ. ಆ್ಯಂಡ್ ಮಸ್ಕರಾ ಇದು ಬ್ರ್ಯಾಂಡ್ ಬಂದ್ಬಿಟ್ಟು ಮೆಬಲಿನ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಇದನ್ನು ಅಪ್ಲೈ ಮಾಡಿದ್ಮೇಲೆ ನಿಮಗೆ ಡಿಫ್ರೆನ್ಸ್ ಎಷ್ಟು ಕಾಣುತ್ತೆ ಅಂತಂದರೆ ಲ್ಯಾಶಸ್ಸು
ನಿಮಗೆ ತಿನ್ನಿದ್ರೆ ತುಂಬ ತಿಕ್ಕ ಕಾಣುತ್ತೆ. ಆ್ಯಂಡ್ ಇನ್ನೊಂದು ಟಿಪ್ಸ್ ಏನಂತಂದರೆ, ನೀವು ಮಸ್ಕರ ಅಪ್ಲೈ ಮಾಡೋಕ್ಕೂ ಮುಂಚೆ ಲ್ಯಾಶ್ ಲಿಫ್ಟಿಂಗ್ ಮಾಡೋದನ್ನ ಮರಿಬೇಡಿ. ಯಾಕಂದರೆ ನೀವು ಡೈರೆಕ್ಟಾಗಿ ನೀವು ಮಸ್ಕರ ಅಪ್ಲೈ ಮಾಡಿದ್ರೆ, ಲ್ಯಾಶ್ ಲಿಫ್ಟ್ ಮಾಡದೆ ಮಸ್ಕರ ಅಪ್ಲೈ ಮಾಡಿದ್ರೆ ಅದು ನಿಮಗೆ ಆ ಲ್ಯಾಶಸ್ದು ಎಷ್ಟು ಲೆಂತ್ ಇದೆ ಅನ್ನೋದು ಗೊತ್ತಾಗಲ್ಲ. ಆ್ಯಂಡ್ ನೀವು ಮಸ್ಕರ ಹಾಕೋದು ವೇಸ್ಟು. ಸೊ ಹಾಗಾಗಿ ಲ್ಯಾಶ್ ಲಿಫ್ಟ್ ಮಾಡಿಬಿಟ್ಟೇ ನೀವು ಮಸ್ಕರ ಅಪ್ಲೈ ಮಾಡ್ಕೊಳ್ಳಿ. ಅದು ಬೆಸ್ಟ್ ಟಿಪ್ಸ್ ಅಂದರೆ ಅದು ಒಂದೇ. ಸೊ ಇದು ಬಂದುಬಿಟ್ಟು ನೀವು ಸೆಲ್ಫ್ ಯೂಸ್ಗೆ ಮಾಡ್ಬೋದು. ಆ್ಯಂಡ್ ಅದೇ ಹೇಳಿದ್ನಲ್ಲ, ಮೆಬಲಿನ್ದು ವಾಟರ್ ಪ್ರೂಫು. ಆ್ಯಂಡ್ ಇದರಲ್ಲಿ ಇನ್ನೊಂದು ಬ್ಲ್ಯಾಕ್ ಕಲರ್ ಬರುತ್ತೆ, ಹೈಪರ್ ಕರ್ಲ್ ಅಂತ ಹೇಳಿಬಿಟ್ಟು, ಓಕೆನಾ. ಅದನ್ನೇ ಯೂಸ್ ಮಾಡೋದ್ರಿಂದ ಅದು ಇನ್ನೂ ವಾಲ್ಯೂಮ್ ಸಿಕ್ಕತ್ತೆ ನಿಮಗೆ. ಆ್ಯಂಡ್ ಅದು ಬಂದುಬಿಟ್ಟು ವಾಟರ್ ಪ್ರೂಫು. ನಿಮಗೆ ವಾಟರ್ ಹಾಕಿದ ತಕ್ಷಣ ಈಸಿಯಾಗಿ ಹೋಗಲ್ಲ. ಇದು ಸ್ವಲ್ಪ ನೀರು ಬಿದ್ದರೆ ಹೋಗೋ ಚಾನ್ಸ್ ಇರುತ್ತೆ. ಆ್ಯಂಡ್ ಸ್ಮರ್ಜ್ ಆಗುತ್ತೆ ನಿಮಗೆ ಜಸ್ಟ್ ಹಿಂಗೆ ಅಪ್ಲೈ ಮಾಡೋದು. ಬಟ್ ಅದು ಬಂದುಬಿಟ್ಟು ನಿಮಗೆ ವಾಟರ್ ಪ್ರೂಫ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಅದು. ಬಟ್ ಅದು ನೀವು ಫಂಕ್ಷನ್ಸ್ಗೆ ಅಲ್ಲಿ ಹೋದಾಗ ಯೂಸ್ ಮಾಡಿ. ಬಟ್ ಎವ್ರಿ ಡೇ ಪರ್ಪಸ್ಗೆ ಇದು ಒಂದೇ ಸಾಕು, ಇದು ಒಂದನ್ನು ಯೂಸ್ ಮಾಡಿ. ಆ್ಯಂಡ್ ನಿಮಗೆ ಮಸ್ಕರ ಅಪ್ಲೈ ಮಾಡಿದ್ಮೇಲೆ ಡಿಫ್ರೆನ್ಸ್ ನೋಡಿ, ಎಷ್ಟು ಲ್ಯಾಶಸ್ ಲಿಫ್ಟಿಂಗ್ ಮಾಡಿರ್ಬೇಕು. ಮತ್ತು ಅದು ಲ್ಯಾಶ್ ಲಿಫ್ಟಿಂಗ್ ಮಾಡಿದರೆ ಮಾತ್ರ ಮಸ್ಕರ ಹಾಕಿದ್ರೆ ನಿಮಗೆ ಪ್ರಾಪರ್ ರಿಸಲ್ಟ್ ಗೊತ್ತಾಗೋದು. ನೀವು ಲ್ಯಾಶ್ ಲಿಫ್ಟ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಮಸ್ಕರ ಹಾಕಿದ್ರೆ ನಿಮ್ಗೆ ಅದು ಏನು ಫಿನಿಶಿಂಗ್ ಚೇಂಜಸ್ ಅನಿಸಲ್ಲ. ಜಸ್ಟ್ ಡಾರ್ಕ್ ಕಾಣಿಸುತ್ತೆ ಅಷ್ಟೇ, ಬ್ಲ್ಯಾಕಾಗಿ ಡಾರ್ಕಾಗಿ ಕಾಣುತ್ತೆ. ಅದರ್ವೈಸ್ ಅದು ಏನು ಯೂಸೇ ಇಲ್ಲ ಅನ್ನೋ ಥರ ಕಾಣುತ್ತೆ. ಸೊ ನೋಡಿ, ಮಸ್ಕರ ಅಪ್ಲೈ ಮಾಡಿದ್ಮೇಲೆ ಹಾಯ್ ಹಾಯ್ ನೋಡು ಅಲ್ಲಿ, ಹಾಯ್ ಹಾಯ್. ಇವನ ಹೆಸರು ಶ್ಯಾಡೋ, ಬ್ಲ್ಯಾಕ್ ಬ್ಯೂಟಿ. ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ, ಒಂದು ಮಣ ಮೇಕಪ್ ಮಾಡ್ಕೊಂಡು. ಬಾಸ್ ಇವನು ನೋಡಿ, ಕ್ಯೂಟ್ ಆಗಿದೆ ನೋಡಿ, ಕ್ಯೂಟ್ 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 ಕ್ಯೂಟ್. ನನ್ನ ಮೇಲೆ ಆಣೆ ಇಟ್ಟಳು. ಹೆಲೋ ಹೇಳ್ಬಿಟ್ಟ, ಹೆಲೋ ಕ್ಯೂಟಿ ಪೈ. ಸೇ ಹಾಯ್. ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ನನ್ನ ಬಾಳ್ಗಷ್ಟು ಬೆಂಕಿ ಹಾಕಿ. ಹಾಯ್ ಹೇಳು ಸ್ಪೂಕಿ, ಹಾಯ್ ಹೇಳು. ಇವಳು ತುಂಬ ಸೈಲೆಂಟು ಆ್ಯಂಡ್ ಕ್ಯೂಟ್, ತರಲೆ ಮಾಡಲ್ಲ ಅವಳು ಜಾಸ್ತಿ. ಸೊ ವಿಡಿಯೋ ಮಧ್ಯದಲ್ಲಿ ಬಂದು ಡಿಸ್ಟರ್ಬ್ ಮಾಡ್ತಿದ್ದಾರೆ, ಡಿಸ್ಟರ್ಬ್. ಹಾಯ್ ಹೇಳು, ಹಾಯ್ ಹೇಳು, ಹಾಯ್ ಹೇಳು ಕಂದ, ಹಾಯ್ ಹೇಳು, ಹಾಯ್ ಹಾಯ್. ಅಲ್ಲಿ ನೋಡು ಕ್ಯಾಮ್ರಾ ನೋಡು, ಹಾಯ್. ಆ್ಯಂಡ್ ಲಾಸ್ಟಿಗೆ ನಿಮಗೆ ಇದೆಷ್ಟೆಲ್ಲ ಮೇಕಪ್ ಆದಮೇಲೆ ಸೆಟ್ಟಿಂಗ್ ಸ್ಪ್ರೇ ಮಾಡ್ಕೊಳ್ಳೋದಿರುತ್ತೆ. ಜಸ್ಟ್ ನೀವು ಫೇಸಸ್ ಕೆನಡಾ ಬ್ರ್ಯಾಂಡ್ ಇದೆ ಆ್ಯಂಡ್ ಫಿಟ್ಮಿ ಬ್ರ್ಯಾಂಡ್ ಇದೆ. ನೀವು ಎವ್ರಿ ಡೇ ಸೆಟ್ಟಿಂಗ್ ಸ್ಪ್ರೇ ನನಗೆ ಯೂಸ್ ಮಾಡೋ ಅಭ್ಯಾಸ ಇಲ್ಲ, ಹಾಗಾಗಿ ನಾನು ಮಾಡಲ್ಲ. ಬಟ್ ನೀವು ಸೆಟ್ಟಿಂಗ್ ಸ್ಪ್ರೇ ಮಾಡೋದ್ರಿಂದ ಮೇಕಪ್ ಇನ್ನೂ ಸ್ವಲ್ಪ ಲಾಂಗ್ ಸ್ಟೇ ಬರುತ್ತೆ ಆ್ಯಂಡ್ ಮೇಕಪ್ ಮರ್ಜ್ ಆಗೋದಿಲ್ಲ, ಓಕೆನಾ. ಸೊ ಹಾಗಾಗಿ ನೀವು ಸೆಟ್ಟಿಂಗ್ ಸ್ಪ್ರೇ ಕೂಡ ಯೂಸ್ ಮಾಡ್ಕೊಬೋದು. ಈ ಲುಕ್ಕು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ ಕೇಸ್ ನಿಮಗೆ ಏನಾದರೂ ಯಾವ್ದಾದ್ರು ಪ್ರಾಡಕ್ಟ್ಸ್ ಬಗ್ಗೆ ಡೀಟೇಲ್ಸ್ ಬೇಕು, ಲಿಂಕ್ಸ್ ಬೇಕು ಅಂತ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿ, ನಾನು ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಯಾರಿಗೆಲ್ಲ ಎವ್ರಿಡೇ ಮೇಕಪ್ದು ವೀಡಿಯೋಸ್ ಅವಶ್ಯಕತೆ ಇದೆ, ಯಾರಿಗೆ ಈ ಮೇಕಪ್ ಅವಶ್ಯಕತೆ ಇದೆ, ಈ ವಿಡಿಯೋನ ಅಗತ್ಯ ಇದೆ, ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಹರೇ ಕೃಷ್ಣ.